ಅದು ಅರಣ್ಯ ಇಲಾಖೆ ಸಚಿವ ಈಶ್ವರ್ ಖಂಡ್ರಯ್ಯ ತವರು ಜಿಲ್ಲೆ. ಆದರೆ ಈ ಜಿಲ್ಲೆಯಲ್ಲೇ ಜನರ ಗೋಳು ಕೇಳೋರಿಲ್ಲ. ಅಭಿವೃದ್ಧಿ ಹೆಸರಲ್ಲಿ ತಲೆಗೆತ್ತಿರೋ ಕಾರ್ಖಾನೆಗಳೇ 3 ಗ್ರಾಮದ ಜನರ ಜೀವಕ್ಕೆ ಕುತ್ತು ತಂದಿವೆ. ಮೂರ್ನಾಲ್ಕು ಊರುಗಳಿಗೆ ವಿಷವಾಗಿದೆ ಜೀವಜಲ. ಕಾರ್ಖಾನೆ ಕಂಟಕ, ಕೇಳೋರಿಲ್ಲ ಬಡವರ ಸಂಕಷ್ಟ. ಬಡವರ ಕೋಪ ದವಡೆಗೆ ಮೂಲ ಅಂತಾರಲ್ಲ, ಈ ಮಾತು 100ಕ್ಕೆ 100 ಸತ್ಯ. ಯಾಕಂದ್ರೆ ಬಡವರು ಯಾರ ಮೇಲೆ ಸಿಟ್ಟು ಮಾಡ್ಕೊಂಡ್ರು ಅಷ್ಟೇ, ಕಣ್ಣೀರಿಟ್ರು ಅಷ್ಟೇ, ಏನ್ ಸಮಸ್ಯೆ ಅಂತ ಕೇಳೋರಿಲ್ಲ. ಸಾವು ಬದುಕಿನ ಮಧ್ಯೆ ನರಳಾಡ್ತಿದ್ರು, ಇವರ ನೋವಿಗೆ ಸ್ಪಂದಿಸೋರಿಲ್ಲ. ಈ ಊರಿನ ಜನರ ಸ್ಥಿತಿಯೂ ಹೀಗೆ ಆಗಿದೆ. ಇಲ್ಲಿನ ಜನರಿಗೆ ಜೀವ ಜಲವೇ ವಿಷವಾಗಿದ್ದು, ಬದುಕಿದ್ದವರಿಗೆ 10 ಕಾಯಿಲೆಗಳು ಆವರಿಸಿಕೊಂಡಿವೆ. ಹುಟ್ಟೋ ಮಕ್ಕಳಿಗೆ ಇನ್ನೇನಾಗುತ್ತೋ ಅನ್ನೋ ಆತಂಕ ಕಾಡ್ತಿದೆ. 3-4 ಊರಿನ ಸುತ್ತ ಇರೋ ಕಾರ್ಖಾನೆಗಳಿಂದಾಗಿ ಇಲ್ಲಿನ ಜನ ನರಕ ಅನುಭವಿಸುತ್ತಿದ್ದಾರೆ. ಒಂದ್ ಕಡೆ ಮೈತುಂಬ ಚರ್ಮ ರೋಗ, ಇನ್ನೊಂದ್ ಕಡೆ ಕುಡಿಯೋ ನೀರಲ್ಲೂ ತೇಲಾಡ್ತಾ ಇರೋ ಎಣ್ಣೆಯಂತಹ ಅಂಶ. ಇದಕ್ಕೆ ಕಾರಣವಾಗಿರೋದು ಬೇರೇನೂ ಅಲ್ಲ, ಹುಮನಾಬಾದ್ ಹೊರವಲಯದಲ್ಲಿರುವ ಕೈಗಾರಿಕಾ ಪ್ರದೇಶದಲ್ಲಿನ ಕೆಮಿಕಲ್ ಹಾಗೂ ಟೈರ್ ಪೈರೋಲಿಸಿಸ್ ಕಾರ್ಖಾನೆಗಳ ವಿಷಕಾರಿ ತ್ಯಾಜ್ಯ. ವಿಷಕಾರಿ ನೀರಿನ ಜೊತೆಗೆ ದಟ್ಟ ಹೊಗೆ ಆವರಿಸ್ತಾ ಇರೋದ್ರಿಂದ ಗಡವಂತಿ, ಮೋಳಕೇರ ಹಾಗೂ ಮಾಣಿಕ್ ನಗರದ ಜನ ಅಕ್ಷರಶಃ ನರಕ ಅನುಭವಿಸುತ್ತಿದ್ದಾರೆ. ಮೈತುರಿಕೆ, ಉಸಿರಾಟ ಸಮಸ್ಯೆ, ಟಿಬಿ ಕಾಯಿಲೆಗಳು ಇಲ್ಲಿನ ಜನರನ್ನ ಬಿಟ್ಟು ಬಿಡದೆ ಕಾಡ್ತಿದೆ. ಹುಟ್ಟೋ ಮಕ್ಕಳು ಕೂಡ ಅಂಗವೈಕಲ್ಯ ಹಾಗೂ ಬುದ್ಧಿಮಾಂದ್ಯರಾಗೋ ಭೀತಿ ಕಾಡ್ತಿದೆ. ಆಯ್ತು, ಕೆಮಿಕಲ್ ನೀರು ಹೊಂಟಾವ, ಮಕ್ಕಳು ಹಂಗ ಹಿಂಗ ಹುಟ್ಲತ್ತಾವ. ನಮ್ಗೆ ಬಿ ಮತ್ತು ಮುದುಕರಿಗೆ ಬಿ ಅದು ಬಿ ಜೋರಿ ಅದ. ನಂಗಾರ ಪಕ್ಕ ಜೋರ್ ಅದ ನೋಡ್ರಿ. ನಂಗೆ 1 ತಿಂಗಳು ಆಯ್ತು, ಹೊಗೆ ಬರ್ತೀರಿ, ಉಶ್ವಾಸ ಕಟ್ಟಿದಂಗೆ ಆಯ್ತದ, ಹೊಟ್ಯಾಗ ಉಶ್ವಾಸ ಕಟ್ಟಿದಂಗೆ ಆಯ್ತದ. ಮಕ್ಕಳು ಹಂಗೆ ಹುಡ್ತಾವ, ಒಂದು ಮಾತು ಬರ್ತಾವ, ಒಂದು ಮಾತೆ ಬರಲ್ಲ, ಒಂದು ಅಂಕೆ ಹುಡ್ತಾವ, ಒಂದು ಟಿಂಕೆ ಹುಡ್ತದ. ಕೆಮಿಕಲ್ದಿಂದ ತೋಲ್ ಆಗ್ಯಾವ ನೋಡ್ರಿ. ಬೀದರ್ ಜಿಲ್ಲೆಯ ಹುಮನಾಬಾದ್ ಮತ್ತು ಕೋಲಾರ ಕೈಗಾರಿಕಾ ಪ್ರದೇಶದಲ್ಲಿ 156 ಬಗೆಯ ಕಾರ್ಖಾನೆಗಳಿವೆ. ಅದರಲ್ಲಿ 54 ರೆಡ್ ಕೆಟಗರಿ, 62 ಆರೆಂಜ್ ಹಾಗೂ 40 ಗ್ರೀನ್ ಕೆಟಗರಿಯ ಕಾರ್ಖಾನೆಗಳು. ಹುಮನಾಬಾದ್ ಒಂದರಲ್ಲೇ 10 ಫಾರ್ಮಾಸ್ಯೂಟಿಕಲ್ ಸೇರಿದಂತೆ 19 ರೆಡ್ ಕೆಟಗರಿಗೆ ಸೇರಿದ ಫ್ಯಾಕ್ಟರಿಗಳಿದ್ದು, 4 ಟೈರ್ ಪೈರೋಲಿಸಿಸ್ ಕಾರ್ಖಾನೆಗಳಿವೆ. ಇಲ್ಲಿಂದ ಹೊರಬರೋ ಕೆಮಿಕಲ್ ತ್ಯಾಜ್ಯವನ್ನ ರಾಜಾರೋಷವಾಗಿ ಹಳ್ಳಗಳಿಗೆ ಹರಿಬಿಡ್ತಿದ್ದಾರೆ. ಈ ಬಗ್ಗೆ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿಗಳು ಹಾಗೂ ಶಾಸಕರ ಗಮನಕ್ಕೆ ತಂದರೂ ಪ್ರಯೋಜನವಾಗ್ತಿಲ್ಲ. ನೀರಿನ ಸಮಸ್ಯೆ ಇದೆ. ನೀರಿನಲ್ಲಿ ಕೆಮಿಕಲ್ ಮಿಕ್ಸ್ ಆಗ್ತಾ ಇದೆ. ಕೆಮಿಕಲ್ ಮಿಕ್ಸ್ ಆಗಿ ಮೇಲೆ ಎಣ್ಣೆ ಬರ್ತಾ ಇದೆ. ಮತ್ತು ಗರ್ಭಿಣಿ ಮಹಿಳೆಯರ ಹುಟ್ಟುವಂಥ ಗರ್ಭಪಾತವಾಗ್ತದೆ. ಮತ್ತು ಚರ್ಮ ರೋಗ, ಹೀಗೆ ಹಲವಾರು ರೋಗಗಳನ್ನು ಕಾಡ್ತಾ ಇದೆ. ಆದರೂ ಕೂಡ ಇಲ್ಲಿ ಸಂಬಂಧಪಟ್ಟ ವಾಯುಮಾಲಿನ್ಯ ನಿಯಂತ್ರಣ ಮಂಡಳಿ ಕರ್ನಾಟಕ ಇದೆ, ಅದು ಕೂಡ ನಿಗಾ ವಹಿಸ್ತಾ ಇಲ್ಲ. ಒಟ್ನಲ್ಲಿ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ನಿರ್ಲಕ್ಷ್ಯಕ್ಕೆ ಜನ ಕಣ್ಣೀರಿಡ್ತಿದ್ದಾರೆ. ಇನ್ನಾದ್ರೂ ಸಂಬಂಧಪಟ್ಟವರು ಈ ಕಡೆ ಗಮನ ಹರಿಸ್ತಾರಾ? ಕಾದು ನೋಡಬೇಕು. ಆದರೆ ನ್ಯೂಸ್ 18 ಮಾತ್ರ ಒಂದು ಕಣ್ಣಿಟ್ಟೇ ಇರುತ್ತೆ. ದುರ್ಗಪ್ಪ ಹೊಸಮನಿ, ನ್ಯೂಸ್ 18 ಬೀದರ್.